ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪಿವಿ ಲೋಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಾರ್ತಿಕ್. ಈ ದಿನ ನಾವು ಡಯಾಬಿಟಿಸ್ ಅಂದ್ರೆ ಮಧುಮೇಹ, ಶುಗರ್ ಅನ್ನೋ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣಂತೆ. ರಿಪೋರ್ಟ್ ಅಲ್ಲಿ ಡಯಾಬಿಟಿಸ್ ಅಂತ ನೋಡಿದ ತಕ್ಷಣ ನಮ್ಗೆಲ್ಲರಿಗೂ ಹೆದರಿಕೆ ಆಗುತ್ತೆ. ಇದು ದೊಡ್ಡ ಕಾಯಿಲೆ ಬಂದಿದೆ ಅಂತ ಅನ್ಸುತ್ತೆ. ಇದನ್ನ ನಾವು ರಿವರ್ಸ್ ಮಾಡಕ್ ಆಗಲ್ಲ ಅಂತಾನು ಅನ್ಸುತ್ತೆ. ಸೊ ಅದ್ರ ಜೊತೆಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಆದ್ರೆ ಈ ದಿನ ನಿಮ್ಗೆ ಡಯಾಬಿಟಿಸ್ ನ ಹೇಗೆ ರಿವರ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಷಯನ್ನ ತಿಳಿಸ್ತೀನಿ. ಮೊದಲನೇದಾಗಿ ನಾನು ಇದರಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾನೆ ಹೇಳ್ತೀನಿ. ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಏನೇನ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅಂತ ಈ ದಿನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಡಯಟ್ ಅನ್ನ ನಾವು ಏನು ಊಟ ತಿಂಡಿ ಮಾಡ್ತೀವಲ್ಲ ಅದು. ಸೊ ಊಟ ತಿಂಡಿ ಮಾಡೋಕ್ಕಿಂತ ಮುಂಚೆ ನಾವು ಹಸಿ ತರಕಾರಿಗಳನ್ನ ಮತ್ತೆ ಹಣ್ಣುಗಳನ್ನ ತಿನ್ಬೇಕು. 3 ಹೊತ್ತು ಅಷ್ಟೇ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ನೀವು ಊಟ ತಿಂಡಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹಣ್ಣುಗಳು ತಿನ್ಬೇಕು. ಹಣ್ಣು ತಿಂದಿದ್ದಾದ್ಮೇಲೆ ತಿಂಡಿ ತಿನ್ನಿ. ಮಧ್ಯಾಹ್ನನೂ ಅಷ್ಟೇ ತರಕಾರಿ ತಿಂದಾದ್ಮೇಲೆ ಊಟ ಮಾಡಿ. ರಾತ್ರಿನೂ ಅಷ್ಟೇ ತರಕಾರಿಗಳು ಅಥವಾ ಹಣ್ಣುಗಳು ತಿಂದು ಊಟವನ್ನ ಮಾಡಿ. ಹಾಗಾದ್ರೆ ಸ್ನಾಕ್ಸ್ ಅಂತ ಕೇಳ್ಬೋದು. ಸ್ನಾಕ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್ ನ ಕನಿಷ್ಠ ಪಕ್ಷ 4 ಅವರ್ಸ್ ನೆನೆಸಿ ಸ್ವಲ್ಪ ತಗೋಬಹುದು. ಹೀಗೆ ಫುಡ್ ನಲ್ಲಿ ನೀವು ಈ ಚೇಂಜಸ್ ಅನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಡಯಾಬಿಟಿಸ್ ನ ಕ್ಯೂರ್ ಮಾಡ್ಕೋಬಹುದು. ಸೊ ಡಯಾಬಿಟಿಸ್ಗೂ ಮತ್ತೆ ಹಣ್ಣಿಗೂ ತುಂಬಾ ದೂರ ಅಲ್ಲ. ನೀವು ಹಣ್ಣು ತಿನ್ನಿ ಅಂತ ಹೇಳ್ತಿದ್ದೀರಲ್ಲ ಅಂತ ಕೇಳ್ಬೋದು. ಇಲ್ಲಿ ಎಲ್ಲರಿಗೂ ಅನ್ಸುತ್ತೆ ಹಣ್ಣು ತಿಂದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ನಾವೇನ್ ಹೇಳ್ತೀವಿ, ಹಣ್ಣನ್ನ ಬಿಫೋರ್ ಫುಡ್ ನೀವು ತಗೊಳ್ಳಿ ಅಂತ ಹೇಳ್ತೀವಿ. ಅದರಿಂದ ಶುಗರ್ ಡಿಫ್ರೆನ್ಸ್ ಆಗಲ್ಲ. ಬಿಫೋರ್ ಫುಡ್ ತಗೊಳ್ಳೋದ್ರಿಂದ ನಿಮ್ಗೆ ಅನುಕೂಲನೇ ಆಗುತ್ತೆ. ಸೊ ಇದು ಒಂದು ಫುಡ್ಡಿನ ಡಯಟ್ ಅಂತ ಹೇಳ್ತೀವಿ. ಸೊ ಈಗ ಡಯಟ್ ಅನ್ನಂತೂ ಹೇಳಿದೆ. ಈಗ ಮುದ್ರೆಗಳನ್ನ ಹೇಳ್ತೀನಿ. ಮುದ್ರೆಗಳನ್ನ ಈಸಿಯಾಗಿ ಮಾಡುವಂತ ಮುದ್ರೆಗಳು ನಾನು ಹೇಳಿದ್ನಲ್ಲ, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ. ಹಾಗಾಗಿ ಊಟ ತಿಂಡಿ ಆಗಿರೋದು ಆದ್ಮೇಲೆ ಊಟ ತಿಂಡಿ ನೀಟಾಗಿ ಡೈಜೆಸ್ಟ್ ಆಗ್ಬೇಕು. ಹಾಗಾಗಿ ನಾನು ಕೆಲವೊಂದು ಮುದ್ರೆಗಳನ್ನ ಹೇಳ್ತೀನಿ, ಆ ಮುದ್ರೆಗಳನ್ನ ಮಾಡ್ತೀನಿ. ಇದನ್ನ ಅಪಾನ ಮುದ್ರೆ ಅಂತ ಹೇಳ್ತೀವಿ. ಹೆಬ್ಬೆರಳು, ಮಧ್ಯದ ಬೆರಳು, ಹಾಗೆ ಉಂಗರದ ಬೆರಳು, ಇದನ್ನ ಈ ರೀತಿ ಮಾಡ್ಕೋಬೇಕು. ಹಾಗೆ ಈ ರೀತಿ ನಮ್ಮ ತೊಡೆ ಮೇಲೆ ಇಟ್ಕೋಬೇಕು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಹಾಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇವನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರು ಕೂಡ ಇದು ಕಮ್ಮಿ ಮಾಡುತ್ತೆ. ಇದನ್ನ ಎಷ್ಟೊತ್ತು ಮಾಡ್ಬೇಕು? ದಿನಾಗ್ಲೂ ನೀವು 20 ನಿಮಿಷ ಮಾಡ್ಬೇಕು. ಯಾವಾಗ್ಲೂ ಫುಡ್ ಇಂಟೇಕ್ ಆದ್ಮೇಲೆ 5 ನಿಮಿಷ ಕಂಪಲ್ಸರಿ ಇದನ್ನ ಮಾಡ್ಬೇಕು. ಊಟ ತಿಂಡಿ, ರಾತ್ರಿ ಊಟ ಆದ್ಮೇಲೆ 5 ನಿಮಿಷ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಗೆ ನೀಟಾಗಿ ಡೈಜೆಸ್ಟ್ ಆಗುತ್ತೆ, ಹಾಗೆ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಅದಾದ್ಮೇಲೆ ಶುಗರ್ ಪ್ರಾಬ್ಲಮ್ ಇರೋರಿಗೆ ಏನಾಗುತ್ತೆ, ನಿದ್ದೆ ಸರಿ ಬರ್ತಿಲ್ಲ. ಸೊ ಅದನ್ನು ಒಂದು ರೀಸನ್ ಆಗುತ್ತೆ. ನಿದ್ದೆ ಚೆನ್ನಾಗಾದ್ರೆ ಏನಾಗುತ್ತೆ, ಅವರಲ್ಲಿ ಇಮ್ಯುನಿಟಿ ಪವರ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನಿದ್ದೆ ಬರ್ದೇ ಇರೋದೇ ದೊಡ್ಡ ಕಾಯಿಲೆ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇದನ್ನ ಜ್ಞಾನ ಮುದ್ರೆ ಅಂತ ಹೇಳ್ತೀವಿ. ಸೊ ಜ್ಞಾನ ಮುದ್ರೆ ಅಂದ್ರೆ ತಂಬು ಮತ್ತೆ ಇದು ಇಂಡೆಕ್ಸ್ ಫಿಂಗರ್. ಸೊ ಇದನ್ನ ಟಚ್ ಮಾಡ್ಬೇಕು, ಇದನ್ನ ಹೀಗೆ ಇಟ್ಕೋಬೇಕು. ಸೊ ಯಾವುದೇ ಮುದ್ರೆಗಳನ್ನಾಗ್ಲಿ ಮಾಡುವಾಗ ಹೀಗೆ ಇಟ್ಕೊಂಡು ಇದನ್ನ ತೊಡೆ ಮೇಲೆ ಇಟ್ಕೋಬೇಕು. ಹಾಗೆ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತಿಂಗ್ ಮಾಡ್ಬೇಕು. ದೀರ್ಘವಾಗಿ ಉಸಿರು ತಗೊಳ್ಳಿ, ಹಾಗೆ ದೀರ್ಘವಾಗಿ ಉಸಿರು ಬಿಡಿ. ಈ ರೀತಿ ನೀವು ದಿನಕ್ಕೆ ಒಂದೊಂದು ಮುದ್ರೆನ ಕಾಲ್ ಗಂಟೆ ಮಾಡ್ಬೇಕಾಗುತ್ತೆ. ಸೊ ಈ 1/4 ಗಂಟೆ ಮಾಡಿದ್ಮೇಲೆ, ಇವೆರಡು ಮುದ್ರೆಗಳ ಆದ ಮೇಲೆ ಇನ್ನ ಒಂದು ಮುದ್ರೆ ಅಂತ ಹೇಳ್ತೀವಿ. ಅದನ್ನ ಪ್ರಾಣ ಮುದ್ರೆ ಅಂತ ಹೇಳ್ತೀವಿ. ಇದು ಎಲ್ಲದಕ್ಕಿಂತ ಪವರ್ಫುಲ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಾಣ ಮುದ್ರೆ ಅಂದ್ರೆ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಸರ್ಕ್ಯುಲೇಟ್ ಆಗ್ಲಿಕ್ಕೋಸ್ಕರ ಈ ಮುದ್ರೆನ ಮಾಡ್ತೀವಿ. ಸೊ ಈಸಿಯಾಗಿ ಗ್ಯಾಪ್ ಇಟ್ಕೊಳ್ಳೋಕೆ ನಾನು ಏನ್ ಹೇಳ್ತೀನಿ, ಇದು ವಿಕ್ಟರಿ ಮುದ್ರೆ ಅಂತ ಹೇಳ್ತೀವಿ. ಸೊ ಈ ರೀತಿ ಆಗ್ಬೇಕು. ಹೆಬ್ಬೆರಳು, ಕಿರುಬೆರಳು ಮತ್ತೆ ಉಂಗುರದ ಬೆರಳು ಟಚ್ ಆಗಬೇಕು. ಇದನ್ನ ಪ್ರಾಣ ಮುದ್ರೆ ಅಂತೀವಿ. ಈ ಮುದ್ರೆ ಯಾವುದೇ ಮುದ್ರೆ ಹಾಕಿದ್ಮೇಲೆ ನಂತರದಲ್ಲಿ ಏನ್ ಮಾಡ್ತೀವಿ, ಈ ಮುದ್ರೆಯನ್ನ ಲಾಸ್ಟ್ ಅಲ್ಲಿ ಹಾಕ್ತೀವಿ. ಇದನ್ನು ಕೂಡ 10 ರಿಂದ 15 ನಿಮಿಷ ಹಾಕೋದ್ರಿಂದ ನಿಮ್ಗೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ 2 ಕೈಯಲ್ಲೂ ಹಾಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತಿಂಗ್ ಡಿಟಾಕ್ಸ್ ಮಾಡ್ಬೇಕು. ಸೊ ಈ 3 ಮುದ್ರೆಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಶುಗರ್ ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಯುಪ್ರೆಷರ್. ಸೊ ಆಕ್ಯುಪ್ರೆಷರ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದೀನಿ. ಏನಂದ್ರೆ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ಆ ಕೆಲವೊಂದು ಪಾಯಿಂಟ್ಸ್ ಗೆ ನಾವು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನಾವು ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಆ ಆರ್ಗನ್ ಏನಾಗುತ್ತೆ, ಅದರ ಕೆಲಸನ ಸರಿಯಾಗಿ ಮಾಡುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಲಿವರ್ ಪೋರ್ಷನ್ ಬರುತ್ತೆ ಇಲ್ಲಿ ಸುಜೋಕಲ್ಲಿ. ಸೊ ಈ ಲಿವರ್ ಪೋರ್ಷನ್ ಅನ್ನ ನಾವೇನ್ ಮಾಡ್ತೀವಿ, ಆಕ್ಟಿವೇಟ್ ಮಾಡ್ತೀವಿ. ಸೊ ನಮ್ಗೆ ಡೈಜೆಷನ್ ಏನೇ ಪ್ರಾಬ್ಲಮ್ ಇದ್ರು ಕೂಡ ಏನಾಗುತ್ತೆ, ಅದು ಕ್ಯೂರ್ ಆಗ್ಬೇಕು ಅಂತ. ಸೊ ಈ ಏರಿಯಾದ ನಾವು ಆಕ್ಟಿವೇಟ್ ಮಾಡ್ತೇವೆ.
ಸೊ ನೆಕ್ಸ್ಟ್ ಸ್ಪ್ಲೀನ್ ಅಂತ ಹೇಳ್ತೀವಿ. ಸ್ಪ್ಲೀನ್ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಸ್ಪ್ಲೀನ್ ಅನ್ನ ನಾವು ಇಲ್ಲಿ ಆಕ್ಟಿವೇಟ್ ಮಾಡ್ತೀವಿ. ಸೊ ನಂತರ ಪ್ಯಾಂಕ್ರಿಯಾಸ್, ಸೊ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಸೊ ಇದನ್ನು ಇಲ್ಲಿ ಆಕ್ಟಿವೇಟ್ ಮಾಡಬೇಕು. ಇದು ಎಷ್ಟು ಹೊತ್ತು ಮಾಡಬೇಕು? ಇದು ಒಂದೊಂದು ಜಾಗದಲ್ಲಿ ನಿಮಗೆ 2 ಮಿನಿಟ್ಸ್ ಮಾಡಬೇಕಾಗುತ್ತೆ. ಸೊ 2 ಮಿನಿಟ್ಸ್ ಪ್ರೆಷರ್ ಮಾಡೋದ್ರಿಂದ ಏನಾಗುತ್ತೆ, ಡೈಜೆಷನ್, ಶುಗರ್ಗೆ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇಂದ ಬಂದಿದ್ರು ಅದು ಕೂಡ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ದಿನನಿತ್ಯದಲ್ಲಿ ನಿಮ್ಗೆ ನೀವು ಮಾಡೋ ಒಂದು ಕೆಲಸದ ಒಂದು ಭಾಗ ಆಗಿರ್ಬೇಕು. ಸೊ ಡೈಲಿ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನ ಆಕ್ಟಿವೇಟ್ ಮಾಡಬೇಕು. ಈ ಪಾಯಿಂಟ್ಸ್ ನ ಬಿಫೋರ್ ಫುಡ್ ನ ನೀವು ಈ ಪಾಯಿಂಟ್ಸ್ ನ ಆಕ್ಟಿವೇಟ್ ಮಾಡ್ಕೋಬೇಕು. ಡೈಲಿ ದಿನಕ್ಕೆ 3 ಸರಿ ಮಾಡೋದ್ರಿಂದ ನಿಮಗೇನಾಗುತ್ತೆ, ಶುಗರು ಕಂಟ್ರೋಲ್ ಬರುತ್ತೆ. ಸೊ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ನ ರೆಗ್ಯುಲರ್ ಮಾಡ್ಕೊಳ್ಳಿ, ಶುಗರ್ ಅನ್ನ ದೂರ ಮಾಡ್ಬೋದು.